My dear students, you are going to face second PUC English examination on 13th of this month. And today, in this video, I will make you to understand the question paper pattern. Why? Because from this year onwards, the question paper pattern has been changed. ಈಗ ಸೆಕೆಂಡ್ PUC ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅನ್ನ ಬದಲಾಯಿಸಲಾಗಿದೆ. ಮೊದಲೆಲ್ಲ 100 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಈಗ ಆ 100 ಅಂಕಗಳಲ್ಲಿ 20 ಅಂಕಗಳನ್ನ ಇಂಟರ್ನಲ್ ಅಸೆಸ್ಮೆಂಟ್ ಅದಕ್ಕೆ ಇಡೋದ್ರಿಂದ ಕೇವಲ 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡಲಾಗ್ತದೆ. ಆ ಪ್ಯಾಟರ್ನ್ ಹೇಗಿರ್ತದೆ ಅನ್ನೋದರ ಅರಿವು ನಿಮಗೆ ಇರಬೇಕು. ಜೊತೆಗೆ ನಿಮಗೆ ಸುಲಭ ಮಾಡಲಿಕ್ಕೆ ಇಂತಿಂಥ ಪಾಠದಿಂದಲೇ ಇಂಥ ಪ್ರಶ್ನೆ ಕೇಳಲಾಗ್ತದೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನೊಂದು ವಿಚಾರ ತಮ್ಮ ಗಮನ ತರ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಈಗ ಕೊಡಲಾಗ್ತಿದೆ. ಮೊದಲು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಎ ಫ್ರೇಸ್ ಆರ್ ಎ ಸೆಂಟೆನ್ಸ್ ಅಂತ ಕೇಳ್ಬಿಡ್ತಿದ್ರು. ಡೈರೆಕ್ಟ್ ಉತ್ತರವನ್ನ ನೀವು ಬರೀತಾ ಇದ್ರಿ. ಆದ್ರೆ ಈಗ that has been changed as multiple choice question. 4 options will be given and you have to write the right answer option. ಆದ್ರೂ ಯಾಕೋ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಉತ್ತರಿಸುವುದರಲ್ಲಿ ತೊಂದರೆ ಆಗ್ತಾ ಇದೆ. ಅದಕ್ಕೆ ಕಾರಣಗಳು ಅನೇಕಗಳಿದ್ದಾವೆ. ಎನಿವೆ, ನಾವು ಲೆಟ್ಸ್ ಗೋ ಟು ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಫ್ ಸೆಕೆಂಡರಿ PUC ಇಂಗ್ಲಿಷ್. ರೈಟ್? ಸೊ ಇಲ್ಲಿ ಮೊದಲಿಗೆ there are 30 questions. ಮೊದಲು 35 questions ಇದ್ದವು. ಈಗ 30, that has been reduced to 30 questions. Right? Coming to the first one. From 1 to 10, that means 10 multiple choice questions will be asked. 10 ಅಂಕಗಳ ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಅದು ಪಾಠದಲ್ಲಿರ್ತಕ್ಕಂಥ ಎಲ್ಲ ಪದ್ಯ ಅಥವಾ ಗದ್ಯ ಇವುಗಳಿಂದ ಪ್ರಶ್ನೆಗಳನ್ನ ಕೇಳಲಾಗ್ತದೆ. 4 ಆಪ್ಷನ್ಸ್ಗಳಿರ್ತವೆ. ಅದರಲ್ಲಿ ಒಂದು ಆಪ್ಷನ್ ನೀವು ಸರಿಯಾದ ಆಪ್ಷನ್ ಅನ್ನ ಆಯ್ಕೆ ಮಾಡಬೇಕು. ಎಸ್, 10 ಮಾರ್ಕ್ಸ್. Coming to question number 11, fill in the blank with right form of the verbs ಅಂತ ಕೇಳ್ತಾರೆ. ಜ್ಞಾಪ ಇಟ್ಕೊಳ್ಳಿ, ಫಸ್ಟ್ ಇಯರ್ PUC ನಲ್ಲಿ ಕೊಡ್ತಕ್ಕಂಥವು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳು ಕೊಡ್ತಾರೆ. ಸೆಕೆಂಡ್ PUC ಕೊಡ್ತಕ್ಕಂಥ ಈ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ ಅಂದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ನ ಕೇಳಲಾಗ್ತದೆ. ಆದ್ದರಿಂದ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದವನ್ನ PP ಮಾಡಬೇಕು. PP ಅಂತಂದ್ರೆ ರೈಟ್, ರೋಟ್, ರಿಟನ್. ಆ ಮೂರನೇದು ಇದೆಯಲ್ಲ, ಗೋ, ವೆಂಟ್, ಗಾನ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಬ್ರಿಂಗ್, ಬ್ರಾಟ್, ಬ್ರಾಟ್. ಅಲ್ಲಿ ಕೆಲವು ಟೈಮ್ನಲ್ಲಿ ED ಇಂದ ಕೊನೆಗೊಳ್ತದೆ, ಕೆಲವು ಟೈಮ್ನಲ್ಲಿ EN ಇಂದ ಕೊನೆಗೊಳ್ತವೆ. ಕೆಲವು ಕಟ್ ಅನ್ನುವಂಥದ್ದು, ಆ ಕಟ್, ಶಟ್ ಅನ್ನೋದು ಹಾಗೆ ಇರ್ತವೆ. ಅದರಿಂದ ಜ್ಞಾಪ ಇಟ್ಕೋಬೇಕು. ಮೂರನೇದು PP. ಸೊ ಇಲ್ಲಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆ, the verb has to be changed into past participle and it should be preceded by helping verb. ನಿಮಗೆ ಬ್ಲೈಂಡ್ ಮೆಥಡ್ ಹೇಳ್ಕೊಡ್ತೀವಿ. ಅದ್ರಲ್ಲಿ ಅನೇಕ ರೂಪಗಳಿದ್ದಾವೆ. ಬಟ್ ಸಾಮಾನ್ಯವಾಗಿ ನಿಮಗೆ ಕೊಡ್ತಕ್ಕಂಥದ್ದು ವಾಸ್ ಅಥವಾ ವರ್ ಉಪಯೋಗಿಸಿ. ಸಿಂಗ್ಯುಲರ್ ಇದ್ರೆ ವಾಸ್ ಉಪಯೋಗಿಸಿ, ಪ್ಲೂರಲ್ ಇದ್ರೆ ವರ್ ಉಪಯೋಗಿಸಿ. ದಿ ಸೋಲ್ಜರ್ಸ್ ವರ್ ಆಸ್ಕ್ಡ್, ಅಲ್ಲಿ ಬ್ರಾಕೆಟ್ ಅಲ್ಲಿ ಆಸ್ಕ್ ಅಂತಿದ್ರೆ ವರ್ ಆಸ್ಕ್ಡ್. ದಿ ಕ್ರಿಮಿನಲ್ ವಾಸ್ placed in a room. ಸೊ ಇಲ್ಲಿ ವಾಸ್ ಪ್ಲೇಸ್, ಸಿಂಗ್ಯುಲರ್ ಇದ್ರೆ ವಾಸ್ ಹಾಕಿ, ಪ್ಲೂರಲ್ ಇದ್ರೆ ವರ್ ಹಾಕಿ. ಆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದವನ್ನ PP ಮಾಡಿ ಅಷ್ಟೇ. ಸೊ ದಟ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ಯಾಸಿವ್ ವಾಯ್ಸ್ ವರ್ಬ್ಸ್ ಇವು 2 ಪಾರ್ಟ್ಗಳಿಂದ ಬರೋದು. ಜ್ಞಾಪ ಇಟ್ಕೊಳ್ಳಿ. ಅದಕ್ಕೆ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೀಸ್ 2 ಲೆಸನ್ಸ್. ದಟ್ ಈಸ್ 2 ಡಿಯರ್, ದಿ ವೋಟರ್ ಮತ್ತು 2 ಡಿಯರ್ ಇಂದಾನೆ ಈ ಕ್ವಶನ್ ನಂಬರ್ 11
11ನೇ ಕ್ವಶನ್ ಪೇಪರಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಜ್ಞಾಪ ಇಟ್ಕೊಳ್ಳಿ. ಕಮಿಂಗ್ ಟು ದ ಲಿಂಕರ್ಸ್. Linkers are those words, they are used to connect the sentences, to create cohesion. ಆ ಒಂದು ರೀತಿಯ ಸಂಬಂಧವನ್ನ ಸೃಷ್ಟಿ ಮಾಡಲಿಕ್ಕೆ, ಆ ಕಂಟಿನ್ಯೂಟಿನ ಮೇಂಟೈನ್ ಮಾಡಲಿಕ್ಕೆ ಈ ಲಿಂಕರ್ಸ್ಗಳನ್ನ ಸೋ ಅಂಡ್ ಬಟ್ ದೋ, ಸೊ ಈ ಥರದ ಪದಗಳನ್ನು ಉಪಯೋಗಿಸಲಾಗ್ತದೆ. ದೇ ಆರ್ ಕಾಲ್ಡ್ ಲಿಂಕರ್ಸ್. ಈ ಲಿಂಕರ್ಸ್ಗಳನ್ನ ಮೊದಲೆಲ್ಲ ಎಷ್ಟು ಕಷ್ಟ ಆಯ್ತು ನಿಮಗೆ ಅಂದರೆ, ಎಲ್ಲ ಪಾಠದ ಕಡೆ ಗಮನವನ್ನು ಹರಿಸಬೇಕಾಗಿತ್ತು. ಈಗ ಇಲ್ಲಿ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿ ಲೆಸನ್ ದಟ್ ಈಸ್ ದಿ ಗಾರ್ಡನರ್ ರಿಟನ್ ಬೈ ಪಿ ಲಂಕೇಶ್. ಪಿ ಲಂಕೇಶ್ ರವರು ಬರೆದಿರ್ತಕ್ಕಂಥ ದಿ ಗಾರ್ಡನರ್ ಅನ್ನೋ ಪಾಠದಿಂದ ಮಾತ್ರ ಲಿಂಕರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತದೆ. ಅದರೊಳಗೆ ಜ್ಞಾಪ ಇಟ್ಕೋಬೇಕು, ಲಿಂಕರ್ಸ್ ಇಟ್ ಕ್ಯಾರೀಸ್ 3 marks. ಕಮಿಂಗ್ ಟು ಥರ್ಡ್ ಒನ್, ದಟ್ ಈಸ್ ಅ ಬಿಗ್ ಕ್ವಶನ್, ಇಟ್ ಕ್ಯಾರೀಸ್ 5 marks. ಇದರೊಳಗೆ 3 ಎಕ್ಸ್ಪ್ರೆಷನ್ಸ್ ಅನ್ನ ಕೇಳ್ತಾರೆ. ಮತ್ತು 2 ಎಕ್ಸ್ಪ್ರೆಷನ್ಸು ಇಟ್ ಮೇ ಬಿ ಕನೆಕ್ಟೆಡ್ ವಿತ್ ದಿ ರಿಲೇಷನ್ ವಿತ್ ದಿ ಕ್ಯಾರೆಕ್ಟರ್ಸ್. ಅದನ್ನ ಬಹಳ ಈಸಿ. ಉದಾಹರಣೆಗೆ ರೋಮಿಯೋ ಜೂಲಿಯೆಟ್ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅಂತ ಕೊಟ್ಟಿರ್ತಾರೆ. ಅದು ಬರೆದಿರೋರು ವಿಲಿಯಂ ಶೇಕ್ಸ್ಪಿಯರ್ ಅಂತ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಕುವೆಂಪು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ. 2, 3. ಸೊ 3 + 2 ಇಲ್ಲಿ ಎಕ್ಸ್ಪ್ರೆಷನ್ಸ್ ಯಾವ ಪಾಠದಿಂದ ತೆಗೆದುಕೊಳ್ತಾರೆ ಅಂದ್ರೆ, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಅನ್ನುವಂಥ ಪಾಠ. ಇನ್ನೊಂದು ವೇರ್ ದೇರ್ ಈಸ್ ಎ ವೀಲ್, ಪಿ ಸಾಯಿನಾಥ್ ಅವರು ಬರೆದಿರ್ತಕ್ಕಂಥ ವೇರ್ ದೇರ್ ಈಸ್ ಎ ವೀಲ್ ಅಂತಕ್ಕಂಥದ್ದು. ಜಾರ್ಜ್ ಮಿಕೇಸ್ ಬರೆದಿರ್ತಕ್ಕಂಥ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಈ ಪಾಠದಿಂದ ಮಾತ್ರ ಈ ಎಕ್ಸ್ಪ್ರೆಷನ್ಸ್ ಅನ್ನ ತೆಗೆದುಕೊಳ್ಳಲಾಗ್ತದೆ. ಅಂಡ್ ದಟ್ ಕ್ಯಾರೀಸ್ 5 marks. ಇಲ್ಲಿ ಮೇನ್ ಫಸ್ಟ್ ಕ್ವಶನ್ ಇದೆಯಲ್ಲ, ರೋಮನ್ ಫಸ್ಟ್ ಅಲ್ಲಿ, ಸೊ ದಟ್ ವೇರ್ ಯು ವಿಲ್ ಗೆಟ್ ಕ್ವಶನ್ಸ್ ಆಫ್ 20 marks. 20 ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗ್ತದೆ. 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 2 ಪ್ಯಾಸಿವ್ ವಾಯ್ಸ್ ವರ್ಬ್ಸ್, 3 linkers, 5 expressions. Totally 20 marks questions from Roman 1. ಮುಖ್ಯ ಪ್ರಶ್ನೆ 1ರಲ್ಲಿ ನೀವು 20 ಅಂಕಗಳನ್ನು ಕಾಣ್ತೀರಿ. 20 ಅಂಕಗಳ ಪ್ರಶ್ನೆಗಳನ್ನು ಕಾಣ್ತೀರಿ. ಕಮಿಂಗ್ ಟು 14 to 23, 10 questions. 4 marks questions will be asked. ಜ್ಞಾಪ ಇಟ್ಕೊಳ್ಳಿ, ಮೊದಲೆಲ್ಲ ಮಿಕ್ಸ್ ಮಾಡಿಬಿಡ್ತಿದ್ರು, ಪಾಠ ಮತ್ತು ಪದ್ಯದಿಂದ ಮಿಕ್ಸ್ ಮಾಡಿಬಿಡ್ತಿದ್ರು. ಈಗ 4 ಅಂಕಗಳನ್ನ ಪೊಯೆಟ್ರಿಯಿಂದ ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಸೆಲೆಕ್ಟಿಂಗ್ ಅಟ್ ಲೀಸ್ಟ್ 2 ಫ್ರಮ್ ಪೊಯೆಟ್ರಿ ಅಂದ್ಬಿಡೋರು. ಈಗ ಹಂಗಲ್ಲ, ಎಲ್ಲ ಮೊದಲು 4 ಕೊಡ್ತಾರೆ. ಯಾಕಂದ್ರೆ ಈ 4ನೇ ಬರೆದ್ಬಿಟ್ಟು ಆಮೇಲೆ ಇನ್ನು 2 ಪ್ರೋಸ್ ಇಂದ ತಗೋಬಹುದು. 10 questions will be asked and you are supposed to answer 6 questions. So 6 into 4, 24. ಜ್ಞಾಪ ಇಟ್ಕೊಳ್ಳಿ. ಸೊ ಈ 4 marks questions. ಈ 6 marks question ನಲ್ಲಿ 2 questions will be asked and you are supposed to answer 1 question. ಅದು ಯಾವ ಪಾಠದಿಂದ, ಮೊದಲೆಲ್ಲ ಎಲ್ಲ ಪಾಠಗಳಿಂದನೂ ಬರ್ಬೋದು ಅಂತ ನೀವು ಅನ್ಕೋತಿದ್ರಿ. ಈಗ ಹಂಗಲ್ಲ. ಇಲ್ಲಿ ನೋಡಿ, ಎ ಸನ್ನಿ ಮಾರ್ನಿಂಗ್ ದಿ ವೋಟರ್. ಎ ಸನ್ನಿ ಮಾರ್ನಿಂಗ್ ಅಲ್ಲಿ write about the fictitious stories told by Gonzalo and Laura ಅಂತ ಕೇಳ್ಬೋದು. ಅಥವಾ ಇಲ್ಲಿ ಹಾಸ್ಯ ಮಿಶ್ರಿತ ಪ್ರೀತಿಯ ಬಗ್ಗೆ ಈ ಸನ್ನಿ ಮಾರ್ನಿಂಗ್ ಅಲ್ಲಿ ಹೇಗೆ ಹೇಳಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಬಹುದು. ಆಮೇಲೆ ನೋಡಿ, ಇಲ್ಲಿ ಆನ್ ಚಿಲ್ಡ್ರನ್ ವಾಟರ್. ಬಹಳ ಕಷ್ಟಪಡಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಈ 2 ಪದ್ಯಗಳಲ್ಲಿ ಒಂದು ಪದ್ಯದ ಸಾರಾಂಶವನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಅಂದ್ರೆ ಇವೆರಡೂ ಕೇಳ್ತಾರೆ ಅಂತ ಅಲ್ಲ, ಜ್ಞಾಪ ಇಟ್ಕೊಳ್ಳಿ. ಇವೆರಡರಲ್ಲಿ 2 ತಿಳ್ಕೊಂಡು ಸಾಕು. ಆನ್ ಚಿಲ್ಡ್ರನ್ ವಾಟರ್ ಅಂತಕ್ಕಂಥದ್ದು, ಈ 2 ಸಮ್ಮರಿನ ನೀವು ಗಟ್ಟು ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಯು ಕ್ಯಾನ್ ಟೇಕ್ 6 marks.
Coming to 25th, an unseen passage will be given and you have to study, and below that there will be 10 questions, ABCD ಅನ್ನೋ ಥರ 10 ಪ್ರಶ್ನೆಗಳನ್ನ ಕೊಡಲಾಗ್ತದೆ, and you have to answer it in a word or a phrase or a sentence. ಬಟ್ ನೀವು ಕೆಲವರು ಏನು ಮಾಡ್ತೀರಿ ಅಂದರೆ ತೆಗೆದು ಒಂದು ಪ್ಯಾರಾನೇ ತೆಗೆದು ಅಲ್ಲಿ ಇಟ್ಬಿಡ್ತೀರಿ, ನೀವೇ ಹುಡಿಕೊಳ್ಳಿ ಅಂತ. ಭಾಳ ನೋವಿನ ಸಂಗತಿ. ಯು ಶುಡ್ ನಾಟ್ ಡೂ ಇಟ್. ವೆನ್ ಹಿ ವಾಸ್ ಬಾರ್ನ್ ಅಂತಂದರೆ ಅಲ್ಲಿ ಯಾವುದೋ ಇಸ್ವಿ ಇರ್ತದೆ, ಅಲ್ಲೇ ಇರ್ತದೆ. ಅದು ಯಾವ ಇಸ್ವಿನ ಹಾಕ್ಬೇಕು, ಅದು ಬಿಟ್ಟು ತೆಗೆದು ಅಲ್ಲೇ ಒಂದು ಪ್ಯಾರಾನೇ ಎತ್ತೀಚೆಗಡೆ ಇಟ್ಬಿಡ್ತೀರಿ. ಜ್ಞಾಪ ಇಟ್ಕೋ. ಯು ಹ್ಯಾವ್ ಟು ಆನ್ಸರ್ these 10 questions. 10 marks. Coming to question number 26. Pronouns. What do the underlined words refer to? ಅಂತ ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ. 4 marks questions. The what, where, which, why, whom, ಈ ಥರದ ಪ್ರೊನೌನ್ಸ್ಗಳು ಇರ್ತವೆ. ಅದಕ್ಕೆ ಕನೆಕ್ಟ್ ಅಂದರೆ ಈ ಪ್ಯಾಸೇಜ್ ಕೊಟ್ಟಿರ್ತಾರಲ್ಲ, ಪ್ಯಾಸೇಜ್ನಲ್ಲಿ ಒಂದು ಪ್ಯಾರಾಗ್ರಾಫ್ ವಿಲ್ ಬಿ ಟೇಕನ್ and will be given to you. ಅದರೊಳಗೆ 4 words that is pronouns will be underlined. ಆ ಪ್ರೊನೌನ್ಸು ಏನನ್ನ ಯಾವುದಕ್ಕೆ ರೆಫರ್ ಆಗಿದೆ ಅಂತ ಅನ್ನೋದನ್ನ ನೀವು ಬರೀಬೇಕಾಗುತ್ತೆ. that carries 4 marks. Coming to 27th, complete the dialogue. ನೋಡಿ, write a dialogue, complete the dialogue ಅಂತ. ಇವೆರಡರಲ್ಲಿ ಯಾವ್ದು ಬಹಳ ಸುಲಭ ಅಂದರೆ, ರೈಟೆಡ್ ಡೈಲಾಗ್ ಅಂದರೆ ನೀವೇ ಸೃಷ್ಟಿ ಮಾಡ್ಕೋಬೇಕು, ಒಂದು ಡೈಲಾಗನ್ನು ಬರೀಬೇಕು, ಆ್ಯಂಡ್ ಇಟ್ಸ್ ಸಮ್ ವಾಟ್ ಡಿಫಿಕಲ್ಟ್. ಇಲ್ಲಿ ಕಂಪ್ಲೀಟ್ ದಿ ಡೈಲಾಗ್ 80% ಅವರೇ ಮಾಡಿಬಿಟ್ಟಿರ್ತಾರೆ. ಬ್ರಾಕೆಟಲ್ಲಿ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಹಿಂಗೆ ಅಂತ ಕೊಟ್ಟಿರ್ತಾರೆ. ಜೊತೆಗೆ ಆ ನೆಕ್ಸ್ಟ್ ಲೈನ್ ನೋಡಿದ್ರೆ ಅದರ ಮುಂಚಿನ ಸೆಂಟೆನ್ಸ್ನ ನೀವು ತುಂಬಬೇಕಾದ್ರೆ ನಿಮಗೆ ಇಂಡಿಕೇಶನ್ ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅದರಿಂದ ಭಾಳ ಈಸಿ. ದಟ್ ಕ್ಯಾರೀಸ್ 3 marks. ಕಂಪ್ಲೀಟ್ ದಿ ಡೈಲಾಗ್. 2 or 3 words that you have to write. ಅರ್ಥಾಯ್ತಲ್ಲ? ಐ ಆಮ್ ಫೈನ್ ಅಂತ ಅಲ್ಲಿ ಯಾರು ಕೆಳಗಡೆ ಯಾರನ್ನೋ ಒಬ್ಬ ಉತ್ತರ ಕೊಟ್ಟಿರ್ತಾನೆ. ದೆನ್ ಹೌ ಆರ್ ಯು ಅಂತ ಬರೀ ಸಾಕು. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ನೆಕ್ಸ್ಟ್ ಕ್ವಶನ್, ಮೊದಲನೇ ಕ್ವಶನ್ ಅವನು ಅದಕ್ಕಿಂತ ಮುಂಚೆಗೆ ವೇರ್ ಆರ್ ಯು ಗೋಯಿಂಗ್. ಲಾಸ್ಟಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ, ಥ್ಯಾಂಕ್ ಯು. ಲೀವ್ ಟೇಕಿಂಗ್ ಅಂತಿದ್ರೆ ಗುಡ್ ಬಾಯ್. ಸೊ ಈ ಥರದ ಪದಗಳನ್ನ ಉಪಯೋಗಿಸಿ ಭಾಳ ಈಸಿ. ಅದೇನು ಇತ್ತೀಚೆಗಂತೂ ನಿಮಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಅತ್ಯಂತ ಸುಲಭ ರೀತಿಯಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎನಿವೆ ಇಟ್ಸ್ ಗುಡ್. ಹಂಗಿದ್ರೂ ಫೇಲ್ ಆಗುವಂಥ ಜನ ಇದ್ದಾರೆ, ಅದಾಗಬಾರ್ದು. ಅದರಿಂದ ನೋಡ್ಕೊಳ್ಳಿ. ಎಸ್, ರಿಪೋರ್ಟ್ ದಿ ಕಾನ್ವರ್ಸೇಷನ್. ಇಲ್ಲೇ ಅನೇಕ ಜನ ತಪ್ಪು ಮಾಡ್ತಾರೆ, ಇಲ್ಲೇನೆ. ದಟ್ ಇಸ್ ದಿ ಕ್ವಶನ್. ಇಟ್ ಕ್ಯಾರೀಸ್ 4 marks. ಇದು ಡೈರೆಕ್ಟನ್ನು ಇಂಡೈರೆಕ್ಟ್ ಮಾಡ್ತಕ್ಕಂಥದ್ದು ಸಿಸ್ಟಮ್. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಒಂದೇ ಮೆಥಡನ್ನು ಉಪಯೋಗಿಸ್ತಾರೆ. ಫಸ್ಟ್ ಆಫ್ ಆಲ್ ಯು ಮಸ್ಟ್ ಐಡೆಂಟಿಫೈ ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಇಟ್ ಈಸ್. ಇದು ಯಾವ ಜಾತಿ ಸೆಂಟೆನ್ಸ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕಾಗ್ತದೆ. ಸಿ, ವೆರಿ ಇಂಪಾರ್ಟೆಂಟ್ ಆಗಿ ಯು ನೋ ದಟ್ ದೆರ್ ಆರ್ 4 types ಆಫ್ ಸೆಂಟೆನ್ಸ್: ಅಸರ್ಟಿವ್, ಇಂಪರೇಟಿವ್, ಇಂಟರಾಗೇಟಿವ್, ಎಕ್ಸ್ಕ್ಲಮೇಟರಿ. ಈ 4 ಥರದ ವಾಕ್ಯಗಳಿಗೆ ನೀವು 4 ಥರದ ಮೆಥಡನ್ನು ಉಪಯೋಗಿಸಬೇಕಾಗ್ತದೆ. ಸಪೋಸ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಅಂತ ಒಬ್ಬ ಹೇಳಿರ್ತಾನೆ. ಹಿ ಸ್ಯಾಡ್, ಕಾಮ ನೋಟೆಡ್ ಕಾಮ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಸೊ ದಿಸ್ ಈಸ್ ಎನ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ತಿಳ್ಕೋಬೇಕು. ಅಸರ್ಟಿವ್ ಸೆಂಟೆನ್ಸ್ ಈಸ್ ಒನ್ ವಿಚ್ ಸ್ಟಾರ್ಟ್ಸ್ ವಿತ್ ಸಬ್ಜೆಕ್ಟ್ ಆ್ಯಂಡ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಇಟ್ ಅಸರ್ಟ್ಸ್ ಸಮಥಿಂಗ್, ಇಟ್ ಗಿವ್ಸ್ ಎ ಸ್ಟೇಟ್ಮೆಂಟ್. ನಾವು ಇಟ್ಕೊಳ್ಳಿ. ಇಲ್ಲಿ he said that ಅನ್ನೋ ಅಂತ ಕಂಜಕ್ಟಿವ್ ವರ್ಡ್ ಅನ್ನು ಉಪಯೋಗಿಸಬೇಕಾಗ್ತದೆ. ಸೊ ಐ ಆಮ್ ಗೋಯಿಂಗ್ ಟು ಡೆಲ್ಲಿ, ಐ ಅನ್ನೋದು ಇಲ್ಲಿ ಫಸ್ಟ್ ಪರ್ಸನ್, ಹಿ ಮಾಡಿ, ಆಮ್ ಅನ್ನೋದು ವಾಸ್ ಮಾಡಿ, ಗೋಯಿಂಗ್ ಟು ಡೆಲ್ಲಿ. ಟುಡೇ ಅಂತಿದ್ರೆ ದಟ್ ಡೇ ಮಾಡ್ಕೋಬೇಕು. ಅದನ್ನ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೋಬೇಕು. ಫಾಲೋ ಮೀ, he said, ಫಾಲೋ ಮೀ. ಈ ಫಾಲೋ ಮೀ ಅನ್ನೋ ಸೆಂಟೆನ್ಸು ಇಟ್ ಈಸ್ ಅನ್ ಇಂಪರೇಟಿವ್ ಸೆಂಟೆನ್ಸ್. ಆದ್ದರಿಂದ ಇಲ್ಲಿ ದಟ್ ಉಪಯೋಗಿಸಬಾರ್ದು, ಟು ಅಂತ ಉಪಯೋಗಿಸ್ಬೇಕು. ಈ ಆಸ್ಕ್ಡ್, ಸೆಡ್ ಅಲ್ಲ, ಈ ಆಸ್ಕ್ಡ್ ಟು ಫಾಲೋ ಹಿಮ್. ಡೋಂಟ್ ಫಾಲೋ ಮೀ ಅಂತ ಇರ್ತದೆ. ಡೋಂಟ್ ಬಂದಾಗ ಈ ಆಸ್ಕ್ಡ್ ನಾಟ್ ಟು ಫಾಲೋ ಹಿಮ್. ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಇಲ್ಲಿ ಆಸ್ಕ್ಡ್ ಟು
ಆಸ್ಕ್ಡ್ ನಾಟ್ ಟು ಅದನ್ನು ಉಪಯೋಗಿಸ್ಬೇಕು. ಎಲ್ಕೂ ಒಂದೇ ಸರ್ತಿಗೆ ಸೆಡ್ ದ್ಯಾಟ್ ಅಂತ ಮಾಡೋದು ಬೇಡ. ಕ್ವಶನ್ ಬಂದಾಗ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ, ಈಸ್ ಹಿ ಎ ಟೀಚರ್ ಅಂತ ಕೇಳಿದ್ರೆ ಈ ಆಸ್ಕ್ಡ್ ಇಲ್ಲಿ ದಿಸ್ ಈಸ್ an interrogative sentence that starts with helping verb. ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಆಗ್ತಕ್ಕಂಥ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದ್ರೆ ನೀವು ವೆದರ್ ಅದನ್ನು ತಪ್ಪು ಮಾಡ್ತೀರಿ. WEATHER ಬಂದ್ಬಿಡ್ತೀರಿ, WHETHER ಬರೀರಿ. ವೆದರ್ ಅಥವಾ ಇಫ್ ಹಾಕೊಂಡು ಈ ಆಸ್ಕ್ಡ್ ಅಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ರೆ ಈ ಆಸ್ಕ್ಡ್, ಎನ್ಕ್ವೈರ್ಡ್, ಇಂಟ್ರಾಗೇಟೆಡ್ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಬಟ್ ಬೇಡ, ಈ ಆಸ್ಕ್ಡ್ ಅಂತ ಹಾಕ್ಬಿಟ್ಟು ಆಸ್ಕ್ಡ್ ಇಫ್ he was a teacher, if he was a teacher, whether he was a teacher ಅಂತ ಬರೀಬೇಕು. And there is another type of interrogative sentence which starts with WH word ಅಂತ ಇಂದ ಪ್ರಾರಂಭ ಆಗ್ತದೆ. ಸೊ ಅಲ್ಲಿ ನೀವು ಏನನ್ನೂ ಉಪಯೋಗಿಸಬೇಡಿ. he asked what's a name ಅಂತ ಕೇಳಿರ್ತಾರೆ. he asked what was his name, ಅಥವಾ ವೆರಿ ಸಿಂಪಲ್ ಆಗಿ he asked his name, ನೆಟ್ಗೆ ಹಂಗೆ ಹೊರಟೋಗ್ಬಿಡ್ಬೋದು. ಜ್ಞಾಪ ಇಟ್ಕೊಳ್ಳಿ. ಇನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ he was surprised, he exclaimed at the beauty, what a beautiful girl she is ಅಂತ ಅವನನ್ನು ಹೇಳಿರ್ತಾನ. he exclaimed at the beauty of the girl. ಈ ತರ ಮಾಡ್ಕೋಬೇಕು. ಬಹಳ ಎಚ್ಚರಿಕೆಯಿಂದ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಮ್ಮ ಹುಡುಗರುಗಳು ಇಲ್ಲೇ ತಪ್ಪನ್ನ ಮಾಡ್ತಾರೆ. ಜ್ಞಾಪ ಇಟ್ಕೊಳ್ಳಿ, ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಇಟ್ ಈಸ್ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಸೆಸ್, ಯು ಮಸ್ಟ್ ಫೈಂಡ್ ಔಟ್, ಯು ಮಸ್ಟ್ ಡಯಾಗ್ನೈಸ್ ಇಟ್, ಅಂಡ್ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಮೇಕ್ ಚೇಂಜಸ್. ಓಕೆ, ಕಮಿಂಗ್ ಟು ನೋಟ್ ಮೇಕಿಂಗ್ ಅಂತ ಇದಂತ ಸುಲಭವಾದ ಪ್ರಶ್ನೆ ಇನ್ನೆಲ್ಲೂ ಇಲ್ಲ. ಒಂದು 3-4 ಲೈನ್ ಇರುವಂತ ಪ್ಯಾಸೇಜ್ ಕೊಟ್ಬಿಡ್ತಾರೆ, ಅಲ್ಲೇ ಉತ್ತರ ಅಲ್ಲೇ ಇರ್ತದೆ. ನೀವು ಅದಕ್ಕೊಂದು ಚಾರ್ಟ್ ಹಾಕಿ ಅದರೊಳಗೆ 8 ಬಾಕ್ಸ್ ಮಾಡಿ ಅದರೊಳಗೆ ಒಂದೊಂದು ಬಾಕ್ಸಲ್ಲಿ ಒಂದು ಉತ್ತರವನ್ನ ಬರೀಬೇಕು ಅಂತ ಇರ್ತದೆ. ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಬಟ್ ನೀವು ಅದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. 1, 2, 3 ಅಂತ ಬರೆದ್ಬಿಟ್ಟು ನಂಬರ್ 1 ಆನ್ಸರ್ ಏನು ಬರೀರಿ, 2 ಆನ್ಸರ್, ಹಿಂಗೆ ಆಫ್ ಇಂಟು 8 4 marks. That carries 4 marks. That is very, very easy note making. Okay, coming to the last one, that is the letter of job application. ಇಲ್ಲಿ ಅನೇಕ ಜನ ತಪ್ಪು ಮಾಡೋದು. ಇಲ್ಲೇ ನನ್ನ ಅಬ್ಸರ್ವ್ ಮಾಡೋ ಪ್ರಕಾರ ಕ್ವಶನ್ ನಂಬರ್ 28, ಕ್ವಶನ್ ನಂಬರ್ 30, there they commit a lot of mistakes. ಈಗ ನೀವು this letter of job application comprises many points. From address, date, to address, greeting, subject, body of the letter, salutation, subscription, signature. ಇಷ್ಟು ಪಾಯಿಂಟ್ಸ್ ಇರಬೇಕು ಅಂತ. This letter has got 2 parts. One is covering letter, another one is resume. ಎಲ್ಲ ಬರ್ಕೊಬತ್ತೀರ ಎಟ್ಕಟ್ಟಾಗಿ. ಆ ಸಬ್ಜೆಕ್ಟ್ ಬರೆಯುವಾಗ ಈಗಲೇ ರೆಡಿ ಮಾಡಿಕೊಳ್ಳಿ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಡ್ಯಾಶ್, ಅಲ್ಲಿ ಏನ್ ಪೋಸ್ಟ್ ಕೇಳಿರ್ತಾರೆ ಅದನ್ನು ತುಂಬಿ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ರಿಸೆಪ್ಷನಿಸ್ಟ್, ಲೆಕ್ಚರರ್, FDA ಅಂತ ಅಲ್ಲಿ ಕೊಟ್ಟಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಯಾವ ಪತ್ರಿಕೆ. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಕ್ಲೀನ್ ಆಗಿ ಬರೀಬೇಕು, ಅಂಡರ್ಲೈನ್ ಮಾಡ್ಬೇಕು ಅದನ್ನ. ಅಥವಾ ಇನ್ ರೆಸ್ಪಾನ್ಸ್ ಟು ದಿ ಅಡ್ವರ್ಟೈಸ್ಮೆಂಟ್ ಮೇಡ್ ಇನ್ ಸೋ ಅಂಡ್ ಸೋ ಪೇಪರ್, ಅಲ್ಲೇ ಯಾವ ಪೇಪರ್ ಬಂದಿದೆ ಅಂತಾನು ಗೊತ್ತಾಗುತ್ತೆ ನಿಮಗೆ. ಹೊಸ ಪೇಪರ್ ಇರ್ತದೆ, ಮೇಡ್ ಇನ್ ಸೋ ಅಂಡ್ ಸೋ ಪೇಪರ್, ಡೇಟೆಡ್ ಸೋ ಅಂಡ್ ಸೋ, ಅಲ್ಲಿ ಯಾವ ಡೇಟಲ್ಲಿ ಬಂತು ಅಂತ. ಅದಾದ್ಮೇಲೆ 3 ದಿನಕ್ಕೋ 4 ದಿನಕ್ಕೋ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ. ಜ್ಞಾಪ ಇಟ್ಕೊಳ್ಳಿ, ಕ್ರೊನಾಲಜಿ ಇಂಪಾರ್ಟೆಂಟ್. ಯಾವ ವರ್ಷದಲ್ಲಿ ಏನು ಅಂತ ನೀವು ಇದು ಮಾಡೋದು ಬರೀಬೇಕು. I wish to apply for the post of so and so by furnishing the details as below.
ಸೊ ಐ ಹವ್ ಪಾಸ್ಡ್ ದಿಸ್ ಇನ್ ಡಿಸ್ಟಿಂಕ್ಷನ್, ಐ ಹವ್ ಗಟ್ ಕಂಪ್ಯೂಟರ್ ನಾಲೆಡ್ಜ್ ಅಂತೆಲ್ಲ ಹೇಳ್ಕೊಂಡು ಐ ಹೋಪ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕ್ವಾಲಿಫಿಕೇಶನ್ suits to your requirements. I request you to consider my application favorably. Thank you very much. Salutation ಅದು ಯುವರ್ಸ್. ಸೊ ಇಲ್ಲಿ ಥ್ಯಾಂಕ್ ಯು, ಥ್ಯಾಂಕಿಂಗ್ ಯು ಅಲ್ಲ, ಥ್ಯಾಂಕ್ ಯು ಹಾಕೊಳ್ಳಿ. ಯುವರ್ಸ್ YOURS ಅಲ್ಲಿ ಮಧ್ಯದಲ್ಲ ಅಪಾಸ್ಟ್ರಫಿ ಸೇರಿಸ್ಬೇಡಿ. ಬರೆದ್ಬಿಟ್ಟು ರೆಸ್ಯೂಮ್ ಬರೀಬೇಕಾದ್ರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಇಟ್ ಶುಡ್ ಹ್ಯಾವ್ ಎ ಕವರಿಂಗ್ ಲೆಟರ್ ಆ್ಯಂಡ್ ಎ ರೆಸ್ಯೂಮ್. ಸೊ ಬರೀತೀರಿ, ಚೆನ್ನಾಗಿ ಎಲ್ಲರೂ ಬರೀತೀರಿ ಅಂತ ಅಂದ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ರೈಟ್, ಡೂ ವೆಲ್, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್.